IPLನಲ್ಲಿ ಹೊಸ ನಿಯಮ ಏನಿದು ಬಾಡಿ ಕಂಟ್ರೋಲ್. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. IPL ಅಂದರೆ ಅಲ್ಲಿ ಬರೀ ಬೌಂಡರಿ ಸಿಕ್ಸರ್ಗಳ ಅಬ್ಬರವಷ್ಟೇ ಇರೋದಿಲ್ಲ. ಪ್ರತಿ ಸೀಸನ್ನಲ್ಲೂ ಹೊಸ ನಿಯಮಗಳು ಆಟದ ದಿಕ್ಕನ್ನೇ ಬದಲಿಸ್ತವೆ. ಈಗ ಸೀಸನ್ 19 ಆರಂಭವಾಗಿದೆ. RCB ವರ್ಸಸ್ SRH ಪಂದ್ಯದಿಂದ ಒಂದು ವಿಶೇಷ ನಿಯಮ ಜಾರಿಗೆ ಬಂದಿದೆ. ಅದೇ ಬಾಡಿ ಕಂಟ್ರೋಲ್ ರೂಲ್. ಈ ನಿಯಮದಿಂದಾಗಿ ಈಗ ಕ್ಯಾಚ್ ಹಿಡಿಯೋದು ಅಂದುಕೊಂಡಷ್ಟು ಸುಲಭವಲ್ಲ. ಏನಿದು ಹೊಸ ನಿಯಮ? ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆ ಡೀಟೇಲ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನು ಪ್ರತಿದಿನವೂ ಕೂಡ ಪಡೆದುಕೊಳ್ಳಿ. ಏನಿದು ಬಾಡಿ ಕಂಟ್ರೋಲ್ ನಿಯಮ? ವೀಕ್ಷಕರೇ, ಬಾಡಿ ಕಂಟ್ರೋಲ್ ಅಂದರೆ ಸರಳವಾಗಿ ಹೇಳಬೇಕಂದ್ರೆ ದೇಹದ ಮೇಲಿನ ನಿಯಂತ್ರಣ. ಈ ನಿಯಮವನ್ನು ವಿಶೇಷವಾಗಿ ಫೀಲ್ಡರ್ಗಳಿಗಾಗಿ ಪರಿಚಯಿಸಲಾಗಿದೆ. IPL ನಿಯಮ 33.3 ಪ್ರಕಾರ ಒಬ್ಬ ಫೀಲ್ಡರ್ ಬಾಲನ್ನು ಹಿಡಿದ ನಂತರ ತನ್ನ ದೇಹದ ಚಲನೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವವರೆಗೂ ಆ ಕ್ಯಾಚ್ ಪೂರ್ಣವಾಗೋದಿಲ್ಲ. ಇಲ್ಲಿ ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗೋಣ. ಫೀಲ್ಡರ್ ಕ್ಯಾಚ್ ಹಿಡಿದ ತಕ್ಷಣ ಖುಷಿಯಿಂದ ಚೆಂಡನ್ನು ಗಾಳಿಗೆ ಎಸೆಯುವಂತಿಲ್ಲ ಅಥವಾ ಸಂಭ್ರಮಿಸುವ ಭರದಲ್ಲಿ ಬ್ಯಾಲೆನ್ಸ್ ತಪ್ಪುವಂತಿಲ್ಲ. ಇನ್ನು ಬಾಡಿ ಕಂಟ್ರೋಲ್ ಸಿಗುವ ತನಕ ಚೆಂಡು ಕೈಯಲ್ಲೇ ಇರಬೇಕಾಗುತ್ತೆ. ಒಂದು ವೇಳೆ ಸಂಭ್ರಮಿಸುವಾಗ ಚೆಂಡು ಏನಾದರೂ ಕೈ ಜಾರಿದರೆ ಅಥವಾ ಬೌಂಡ್ರಿ ಲೈನ್ ಮುಟ್ಟಿದರೆ ಅದು ನಾಟ್ ಔಟ್ ಅಂತ ಪರಿಗಣಿಸಲ್ಪಡುತ್ತೆ. ಬೌಂಡ್ರಿ ಲೈನ್ ಮತ್ತು ಬನ್ನಿ ಹಾಪ್, ಇಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ಕೂಡ ಆಗಿದೆ. ಏನಂದರೆ ಈ ಹಿಂದೆ ಫೀಲ್ಡರ್ಗಳು ಬೌಂಡ್ರಿ ಹೊರಗೆ ಹೋಗಿ ಮತ್ತೆ ಜಿಗಿಯುತ್ತಾ ಚೆಂಡನ್ನು ಒಳಕ್ಕೆ ತಳ್ತಾಯಿದ್ರು. ಆದರೆ ಈಗ ಅದು ನಡೆಯೋದಿಲ್ಲ. ಯಾಕಂದರೆ ಫೀಲ್ಡರ್ ಬೌಂಡ್ರಿ ಒಳಗಿನಿಂದ ಜಿಗಿದು ಒಮ್ಮೆ ಮಾತ್ರ ಚೆಂಡನ್ನು ಒಳಕ್ಕೆ ತಳ್ಳಲು ಪ್ರಯತ್ನ ಮಾಡ್ಬೋದು. ಒಮ್ಮೆ ಬೌಂಡ್ರಿ ಲೈನ್ ದಾಟಿದ ಮೇಲೆ ಹೊರಗಿನಿಂದ ಜಿಗಿದು ಮತ್ತೆ ಚೆಂಡನ್ನು ಗಾಳಿಯಲ್ಲೇ ಒಳಕ್ಕೆ ತಳ್ಳುವ ಹಾಗಿಲ್ಲ. ಹೀಗೆ ಮಾಡಿದರೆ ಅದನ್ನು ನೇರವಾಗಿ ಸಿಕ್ಸರ್ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು ಫ್ರಾಂಚೈಸ್ಗಳಿಗೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಏನಂದರೆ ಈ ನಿಯಮದ ಬಗ್ಗೆ ಈಗಾಗಲೇ ಎಲ್ಲ 10 ಫ್ರಾಂಚೈಸಿಗಳಿಗೆ IPL ಗವರ್ನಿಂಗ್ ಕೌನ್ಸಿಲ್ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಫೀಲ್ಡರ್ಗಳು ಕ್ಯಾಚ್ ಹಿಡಿದ ನಂತರ ಸ್ಟ್ಯಾಚ್ಯೂ ತರಹ ಸ್ವಲ್ಪ ಹೊತ್ತು ಸ್ಥಿರವಾಗಿ ನಿಲ್ಲೋದು ಅನಿವಾರ್ಯವಾಗಲಿದೆ. ಬೆಂಗಳೂರಿನಲ್ಲಿ ನಡೆಯಲಿರುವ RCB ಮತ್ತು SRH ಪಂದ್ಯದಲ್ಲಿ ಈ ನಿಯಮ ಜಾರಿಗೆ ಬರ್ತಾ ಇದೆ. ಒಟ್ಟಾರೆ ವೀಕ್ಷಕರೇ, ಈ ಹೊಸ ನಿಯಮದಿಂದಾಗಿ ಬ್ಯಾಟ್ಸ್ಮನ್ಗಳಿಗೆ ಲಾಭವಾಗುತ್ತಾ ಅಥವಾ ಫೀಲ್ಡರ್ಗಳಿಗೆ ಮತ್ತಷ್ಟು ಅಲರ್ಟ್ ಆಗ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ RCB ವರ್ಸಸ್ SRH ಪಂದ್ಯದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.